ಇದನ್ನೆಲ್ಲ ಅವ್ರು ಹೇಳುವಂಥ ಅವಶ್ಯಕತೆ ಇಲ್ಲ. ಹಾಗೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಪಾಪ ಅಪ್ಪನ ಹೆಸರಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಏನು ಆ ಮನುಷ್ಯಂದು ಇವತ್ತು ಹವಾ ಮಾಡಕ್ಕೆ ಹೊಟ್ಟಿದೆ ಅಂದರೆ ಏನು 28 ಸೀಟು ಅವರೇ ತಗೊಬಿಡ್ತಾರಂತೆ. ಹಂಗಾರೆ ಕಾಂಗ್ರೆಸ್ನವ್ರು ಯಾವುದೇ ಒಂದು ಸೀಟ್ ಕೊಡಲ್ಲಂತೆ, ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ರೀತಿಯಲ್ಲಿ ಮಾಡ್ತಾರಂತೆ. ಹಾಗಾದ್ರೆ ಒಂದೇ ಒಂದು ಸೀಟು ಕಮ್ಮಿ ಆದರೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅವರು. ಹರಿಪ್ರಸಾದ್ ಅವರಿಗೆ ಏನು ಇದು ಮಾಡಬೇಕು, ಮಂಪರು ಪರೀಕ್ಷೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇವರು ಈಗ ಯತ್ನಾಳ್ ಹೇಳ್ದಂಗೆ 40,000 ಕೋಟಿಗೆ ಇದೇ ಯಡಿಯೂರಪ್ಪನ ಮಗನಿಗೆ, ಇದೇ ವಿಜಯೇಂದ್ರನಿಗೆ ಮಂಪರು ಪರೀಕ್ಷೆ ಇವ್ರು ಮಾಡಿಸೋದಾ? ತಯಾರಿದ್ದಾರೆ ಕೇಳಿ. ನಾವು ಈಗಾಗಲೇ ಹರಿಪ್ರಸಾದ್ ಮಾಡಿಸೋಣ, ಹಾಗಾದರೆ ಇವರಿಗೂ ಮಾಡ್ಸೋಣ. PSI ಹಗರಣದಲ್ಲಿ ಎಷ್ಟು ದುಡ್ಡು ತಿದ್ರಿ, ಕೊರೋನಾದಲ್ಲಿ ಎಷ್ಟು, ಈಗ ನಾವು ಹೇಳಿದ್ದಲ್ಲ ಅಧ್ಯಕ್ಷರೇ, ಯತ್ನಾಳೇ ಹೇಳಿದ್ದು 40,000 ಕೋಟಿ ತಿಂದಾರ ಅಂತ. 40,000 ಕೋಟಿಗೆ ಇವತ್ತು ನಿಮ್ಮದು ಮಂಪರು ಪರೀಕ್ಷೆ ಮಾಡೋಣ ವಿಜೇಂದ್ರ ಅವರೇ. ಏನು ಬಾಯಿಗೆ ಬಂದಾಗ ಮಾತಾಡ್ತೀರಿ, ಅಧಿಕಾರ ಸಿಕ್ಬಿಟ್ಟಿದೆ ಅಂತೇಳಿ. ಇವೆಲ್ಲ ಯೋಚನೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದಲ್ಲಿ ನಾವು ಇದ್ದೀವಿ, ನಿಮ್ಮದೇ ಸರ್ಕಾರ, ನಿಮ್ಮದೇ ಇವತ್ತು ಶಾಸಕರು ನಿಮ್ಮ ಮೇಲೆ ಅಪಾದನೆ ಮಾಡ್ತಾರೆ, ನೀವು ನಮಗೆ ಮಂಪರು ಪರೀಕ್ಷೆ ಮಾಡ್ತಾರಂತ. ಈ ಥರ ಕೆಟ್ಟ ವಾತಾವರಣ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ನಮ್ಮ ಸರ್ಕಾರವನ್ನು ವಿಫಲ ಮಾಡುವಂಥ ಕೆಲಸವನ್ನು ವಿಜೇಂದ್ರ ಅವರ ಟೀಮ್ ಮಾಡ್ತಾ ಇದೆ. ಇದು ಯಾವುದಕ್ಕೂ ನಾವು ಜಗ್ಗೋ ಪ್ರಶ್ನೆ ಇಲ್ಲ ಸ್ನೇಹಿತರೆ. ಖಂಡಿತವಾಗಿಯೂ ಜನಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ಅಶೋಕ್ ಅವರು ಹೇಳಿದರು, ಬರ ಪರಿಹಾರದ ಬಗ್ಗೆ ಹೇಳ್ತಾರೆ. ನೀವೇನು ಕೊಟ್ಟರೆ ರೈತರಿಗೆ ಅಂತ. ರಾಜ್ಯ ಸರ್ಕಾರ ರೈತರಿಗೆ ಏನು ಕೊಡಬೇಕು ಬಿಡುಗಡೆ ಈಗ ಮಾಡಿದ್ದೀವಿ. ಈಗ ನೀವೇನು ಕೊಟ್ರಿ ಫ್ಲಡ್ಡಲ್ಲಿ?